चिकबालापुर में एक योगा टीचर ने मौत को चकमा देकर अपनी जान बचाई जब उसे अगवा करने वाले मुजरिम उसे मुर्दा समझकर सुनसान इलाके में फेंक कर चले गए। ये मामला हसद और शक की बुनियाद पर एक भयानक साजिश को बेनकाब करता है, जिसमें एक प्राइवेट डिटेक्टिव सुपारी किलर के तौर पर सामने आया है और मामला शादीशुदा जिंदगी में अपने पार्टनर पर भरोसे और एतमाद की कमी है। देर रात चिकबालापुर के दिब्रौली गाँव में उस वक्त खलबली मच गई जब एक खौफजदा खातून ने वहां के एक घर के दरवाजे पर बेचैनी से दस्तक दी। उसके चेहरे पर खौफ और थकन के आसार थे। उस घर में मौजूद लोग उसे पुलिस स्टेशन ले गए, जहां उसने अपनी खौफनाक कहानी बयान की। योगा टीचर के मुताबिक बेंगलुरु में उसके घर से रात को सतीश रेड्डी नामी शख्स ने अगवा किया, जो शहर में एक डिटेक्टिव एजेंसी चलाता है। रेड्डी ने प्रॉपर्टी दिखाने के बहाने उसे बुलाया और अपने फौजी पस मंजर का हवाला देकर उसका एतमाद हासिल किया। रात 10:30 बजे योगा टीचर अपनी इमारत के नीचे उससे मिलने पहुंची, लेकिन कार में बैठते ही कार तेजी से शहर से बाहर की तरफ बढ़ने लगी। कार में मौजूद 2 दीगर अफराद ने उस पर हमला किया, उसे बेलिबास करने की कोशिश की और गला घोंटने की भी कोशिश की गई। योगा टीचर ने अपनी योगा की तरबियत से फायदा उठाते हुए मुर्दा होने का ड्रामा किया और सांस रोक ली, जिससे हमलावरों को यकीन हो गया कि वो मर चुकी हैं। उन्होंने उसे सुनसान जगह पर फेंक दिया और फरार हो गए। ताहम खातून को होश आया और किसी तरह वो करीबी घर तक पहुंचकर मदद मांगने में कामयाब हो गई। पुलिस तहकीकात के दौरान इंकशाफ हुआ है कि ये सारा मंसूबा सतीश रेड्डी ने बिंदु नामी खातून की दरख्वास्त पर बनाया था। बिंदु को शुबा था कि उसके शौहर के नाजायज़ ताल्लुकात योगा टीचर के साथ हैं और इसी शक की बुनियाद पर उसने सतीश को सुपारी देकर इस साजिश का जाल बुना। पुलिस ने अब तक 5 मुल्जिमान को गिरफ्तार कर लिया है, जिनमें बिंदु भी शामिल हैं। ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಡಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 24th ಅಕ್ಟೋಬರ್ ಮಾರ್ನಿಂಗ್ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬರು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಅವ್ರದ್ದು ಕಂಪ್ಲೇಂಟಲ್ಲಿ ಕಿಡ್ನ್ಯಾಪಿಂಗ್, ಅಸಾಲ್ಟ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಈ ಥರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಲೇಡಿದು ವಾಸ ಬೆಂಗಳೂರು KR ಪುರಮಲ್ಲಿದೆ. ಸೊ KR ಪುರಮಿಂದ ಇವರದು ಒಬ್ಬರು ಪರಿಚಿತ್ ಮತ್ತು 3 ಜನ ಬೇರೆ ಜನ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ದಾರಿಯಲ್ಲಿ ಹೊಡೆದಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ ಮತ್ತು ದೇ ಕೆಪ್ಟ್ ಮೂವಿಂಗ್. ಬೆಂಗಳೂರಿಂದ ಡಿಬ್ಬೂರಲ್ಲಿ ಸೈಡ್ಗೆ ಬಂದಿದ್ದಾರೆ ರಾತ್ರಿ ಟೈಮಲ್ಲಿ ಆ್ಯಂಡ್ ಅವ್ರಿಗೆ ಅಸಾಲ್ಟ್ ವಗೇರ ಮಾಡಿದ್ದಾರೆ. ಲೇಡಿ ಅನ್ಕಾನ್ಷಿಯಸ್ ಆಗಿದೆ. तो ಇವರಿಗೆ ಈ ಥರ ಆಗಿದೆ, ಮೇ ಬಿ ಡೌಟ್ ಕಿ ಡೆತ್ ಆಗಿದೆ. ಸೊ ಇವರು ಬಾಡಿ ಬಿಟ್ಕೊಂಡು ಜಂಗಲ್ ಏರಿಯಲ್ಲಿ ಓಡಿಬಿಟ್ಟಿದ್ದಾರೆ. ಸೊ ಈ ಲೇಡಿ ಆಮೇಲೆ ಅರ್ಲಿ ಮಾರ್ನಿಂಗ್ ಇವರಿಗೆ ಕಾನ್ಷಿಯಸ್ನೆಸ್ ಆಯಿತು. ತೋ ಇವರು ಪಕ್ಕದಲ್ಲಿ ಊರಿಗೆ ರೋಡಿಂದ ಹೋಗಿದ್ದಾರೆ. ಅಲ್ಲಿ ಪಬ್ಲಿಕ್ದು ಹೆಲ್ಪ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ಡಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಸೊ ನಮಗೆ ಆ್ಯಸ್ ಸೂನ್ ಆ್ಯಸ್ ಅವ್ರದ್ದು ಕಂಪ್ಲೇಂಟ್ ಈ ಥರ ನಮ್ಮ ಗಮನಕ್ಕೆ ಬಂತು, ನಾವು ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಬಗ್ಗೆ, ಮತ್ತು ಅವ್ರದ್ದು ಸ್ಟೇಟ್ಮೆಂಟ್ ವಗೇರ ರೆಕಾರ್ಡ್ ಮಾಡಿದ್ದೀವಿ. ಸೊ ಬೇಸಿಕ್ಲಿ ಲೇಡಿ ಅರೌಂಡ್ 35 ಇಯರ್ಸ್ ಏಜ್ ಇದೆ, ಅರ್ಚನಾ. ಇವರು ಬೆಂಗಳೂರಲ್ಲಿ ಆ್ಯಸ್ ಅ ಯೋಗ ಟೀಚರ್ ಮನೆಯಲ್ಲಿ ಯೋಗ ಕೋರ್ಸಸ್ ವಗೇರ ಮಾಡ್ತಾರೆ. ಸೊ ಆ ಟೈಮ್ ಇವರಿಗೆ ಪರಿಚಯ ಆಗಿದೆ ಒಬ್ಬರು ಸತೀಶ್ ರೆಡ್ಡಿ ಜೊತೆಗೆ. ಸೊ ಜೊತೆಗೆ ಈ ಲೇಡಿದು ಮೆರೈಟಲ್ ಡಿಸ್ಪ್ಯೂಟ್ ಕೂಡ ನಡ್ತಾ ಇದೆ. ಹಸ್ಬೆಂಡ್ ಜೊತೆಗೆ ರಿಲೇಷನ್ಸ್ ಸರಿ ಇಲ್ಲ, ಮತ್ತು ಬೇರೆನೊಬ್ಬರು ಜೊತೆ ಸ್ವಲ್ಪ ಎಕ್ಸ್ಟ್ರಾ ಮೆರೈಟಲ್ ರಿಲೇಷನ್ಶಿಪ್ ಥರ ಇದೆ, ಈ ಥರ ಮಾಹಿತಿ ಇದೆ. ಸೊ ಬೇಸಿಕ್ಲಿ ಸತೀಶ್ ರೆಡ್ಡಿಗೆ ಯಾರ ಜೊತೆ ಈ ಲೇಡಿದು ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇದೆ, ಆ ಪರ್ಸನ್ದು ವೈಫ್ ಒಬ್ಬರು ಲೇಡಿ ಸತೀಶ್ ರೆಡ್ಡಿಗೆ ಹೈರ್ ಮಾಡಿದ್ದಾರೆ. ಬೇಸಿಕ್ಲಿ ಸತೀಶ್ ರೆಡ್ಡಿ ಒಂದು ಡಿಟೆಕ್ಟಿವ್ ಏಜೆನ್ಸಿ ಥರ ಅವ್ರದ್ದು ಕೆಲಸ ಇದೆ ಬೆಂಗಳೂರಲ್ಲಿ. ಕೇಸಸ್ ತಗೊಳ್ತಾರೆ, ಪಬ್ಲಿಕ್ಕಿಂದ ಪ್ರೈವೇಟ್ ಡಿಟೆಕ್ಟಿವ್ ಥರ ಕೆಲಸ ಮಾಡ್ತಾರೆ. ಸೊ ಈ ಲೇಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿಕ್ಟಿಮ್ಗೆ ಅಸಾಲ್ಟ್ ಮಾಡೋಕ್ಕೆ ಮತ್ತು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಇದು ಕೂಡ ಮಾಹಿತಿ ಸಿಕ್ಕಿದೆ ಕಿ ಯಾವುದು ವೆಹಿಕಲ್ ಯೂಸ್ ಮಾಡಿದ್ದಾರೆ ಇವರು ಈ ಕೇಸಲ್ಲಿ, ಅರ್ಟಿಗಾ. ಆ ಅರ್ಟಿಗಾ ಕೂಡ ಕಳ್ಳತನ ಮಾಡಿದ್ದಾರೆ ಫಸ್ಟ್ 2 ಜನ, ರವಿ ಮತ್ತು ಸಲ್ಮಾನ್. ಇವರ ಜೊತೆಗೆ ಇವರದು ಕೆಲಸ ಮಾಡ್ತಾರೆ ರೆಗ್ಯುಲರಾಗಿ ಸತೀಶ್ ರೆಡ್ಡಿ ಜೊತೆ. तो ಸತೀಶ್ ರೆಡ್ಡಿಗೆ ಗಾಡಿ ಕೊಟ್ಟು ಸತೀಶ್ ರೆಡ್ಡಿ ಜೊತೆಗೆ ಇನ್ನೊಬ್ಬರು ರಮಣ ಮತ್ತು ಇನ್ನೊಬ್ಬರು
ಟೋಟಲ್ 3 ಜನ ಗಾಡಿಯಲ್ಲಿ ಅರ್ಚನಾಗೆ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಂದ ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ, ಈ ಥರ ಸೆಕ್ಷುವಲ್ ಅಸಾಲ್ಟ್ ಕೂಡ ಮಾಡಿದ್ದಾರೆ, ಈ ಥರ ಕೂಡ ಹೇಳಿದ್ದಾರೆ. ಸೊ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಈಗ. ಸೊ ಈಗ ನಮಗೆ ಈ ಆರೋಪಿ ಟೋಟಲ್ 5 ಜನ ಸಿಕ್ಕಿದೆ, ಆ ಲೇಡಿ ಸಿಕ್ಕಿದೆ, ಯಾರು ಪ್ಲ್ಯಾನ್ ಮಾಡಿದ್ದಾರೆ, ಸತೀಶ್ ರೆಡ್ಡಿ, ರಮಣಾ, ರವಿ ಮತ್ತು ಸಲ್ಮಾನಿ, ಟೋಟಲ್ 5 ಜನ ನಾವು ಕಸ್ಟಡಿ ತಗೊಂಡಿದ್ದೀವಿ. ಮತ್ತು ಕಂಪ್ಲೇಂಟಲ್ಲಿ ಬೇರೆ ಏನೇನು ಪಾಯಿಂಟ್ಸ್ ಹೇಳಿದ್ದಾರೆ ಅದು ಎಲ್ಲ ನಾವು ಈಗ ವೆರಿಫೈ ಮಾಡ್ತಾ ಇದ್ದೀವಿ. ಲೇಡಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ, ವೆರಿಫೈ ಮಾಡ್ತಾ ಇದ್ದೀವಿ ಅವ್ರದ್ದು ರೋಲ್ ಕೂಡ. ಹೈರ್ ಮಾಡಿದ್ದಾರೆ ಅದು ನಿಜ, ಬೇರೆ ಏನು ರೋಲ್ ಇದೆ, ಅವ್ರದ್ದು ಪ್ಲ್ಯಾನ್ ಏನಿತ್ತು, ಮರ್ಡರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದು ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ ನಾವು ಈಗ. ಅದು ಆ್ಯಕ್ಚುಲಿ ನೋಡಿ, ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರಿಗೆ ಹೈರ್ ಮಾಡಿದ್ದಾರೆ, ಅದು ನಮಗೆ ಕನ್ಫರ್ಮ್ ಆಯಿತು. ಬಾಕಿ ಎಲ್ಲ ನಾವು ಏನೇನು ಪಾಯಿಂಟ್ಸ್ ಇದೆ ಅದು ಕನ್ಫರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಆಬ್ವಿಯಸ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಆ ವಿಚಾರ ಬಗ್ಗೆ ನಾವು ಮೋಟಿವ್ ವಗೇರೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೀವಿ.